ಫಯಾಜ್ ಖಾನ್ರವರಿಗೆ ಸಂಗೀತ ಮನೆತನದಲ್ಲೇ ಇತ್ತು, ಮನೆಯಲ್ಲೇ ಇತ್ತು, ಮನಸ್ಸಿನಲ್ಲೂ ಇತ್ತು. ಸುಮಾರು ಜನ ಕಲಾವಿದರು ಬಂದು ಹೋಗೋದ್ರಿಂದ ಮನೆಯಲ್ಲಿ ವಾತಾವರಣ ಸಂಗೀತದ್ದೇ ಇರ್ತಿತ್ತು. ನನಗೆ ನಮ್ಮ ತಂದೆಯವರು ಫಸ್ಟು ತಬಲಾ ಕಲಿ ನೀನು, ತಾಯಿ ಮೊದಲೇ ಹೋಗ್ಬಿಟ್ಟಿದ್ರು, ತಂದೆನೇ ಎಲ್ಲ ನೋಡ್ಕೊಂಡಿದ್ರು ನಮಗೆ. ಸೊ ಅವರು ಹೋದ್ಮೇಲೆ ತುಂಬಾನೇ ಒಂದು ಅನಾಥ ಪ್ರಜ್ಞೆ ಇಲ್ಲ, ಏನಾದರೂ ಮಾಡಿ ಇದನ್ನ ಉಳಿಸ್ಕೋಬೇಕು ಅನ್ನೋ ಕಾರಣದಿಂದ ಸಾರಂಗಿ ಎತ್ಕೊಂಡು ಸ್ವತಂತ್ರ ಅಭ್ಯಾಸ ಪ್ರಾರಂಭ ಮಾಡಿದೆ. ಆ ಗುರುವಿನ ಹುಡುಕಾಟದಲ್ಲಿ ತುಂಬ ವರ್ಷ ತಿರುಗಾಡಿದೆ ನಾನು. ಬೆನ್ನ ಮೇಲೆ ಹಿಂಗೆ ಕೈ ಹೊಡೆದು ತುಮಾರ ಹಾತ್ ಅಚ್ಚಾ ಹೈ, ರಿಯಾಜ್ ಕರೋ ಅಂತಂದು. ಅವರು ಸಾರಂಗಿ ಅಂದರೆ ನಮ್ಗಪ್ಪ ಅದೇನು ಬೇರೆನೇ ಲೋಕ. ಅದು ಹೆಚ್ಚು ಕಮ್ಮಿ ಒಂದು ವರ್ಷ ಅನ್ರಿ ಅಲ್ದಾಡ್ಕೊಂಡೇ ಕಳೆದು ಬಿಟ್ಟಿದ್ದಾಯ್ತು ಮೊಬೈಲಲ್ಲಿ. ನಮಸ್ಕಾರ ವೀಕ್ಷಕ ಬಂಧುಗಳೇ, ಹೈ ನೋಟ್ಸ್ ಈ ಮಾಲಿಕೆಯನ್ನು ಮುಂದುವರಿಸ್ತಾ ಹೊಸದಿಗಂತ ಡಿಜಿಟಲ್ ಹಾಗೂ ಆನೂರ್ ಅನಂತಕೃಷ್ಣ ಶರ್ಮಾ ಫೌಂಡೇಶನ್ ಎರಡೂ ಸಂಸ್ಥೆಗಳ ಆಶ್ರಯದಲ್ಲಿ ಮಾಡುತ್ತಿರುವಂಥ ಈ ಹೈ ನೋಟ್ಸ್ ಕಾರ್ಯಕ್ರಮದಲ್ಲಿ ಶಾಸ್ತ್ರೀಯ ಸಂಗೀತಗಾರರನ್ನು ಸಂದರ್ಶನ ಮಾಡಿ ಅವರ ಅನುಭವ, ಅವರ ಸಾಧನೆ, ಅವರ ವಿದ್ವತ್ತಿನ ಬಗ್ಗೆ ಸಂದರ್ಶನ ನಡೆಸುವುದೇ ಇದು ಒಂದು ಉದ್ದೇಶ. ಅಂದರೆ ವಿದ್ಯಾರ್ಥಿಗಳಿಗೆ, ವಿದ್ಯಾರ್ಥಿನಿಯರಿಗೆ, ಕಲಿಯುವಂಥವರಿಗೆ ಇದರಿಂದ ಉಪಯೋಗವಾಗಲಿ ಅಂತ. ಆ ನಿಟ್ಟಿನಲ್ಲಿ ಇವತ್ತಿನ ಈ ಸಂಚಿಕೆಯಲ್ಲಿ ನಮ್ಮ ರಾಷ್ಟ್ರದ ಹಿರಿಯ ಸಂಗೀತಗಾರರು, ಭಾಳ ಹೆಸರು ಮಾಡಿದಂಥವರು ಒಬ್ಬರನ್ನ ಸಂದರ್ಶನ ಮಾಡ್ತಾಯಿದ್ದೇವೆ. ಅವರು ಇನ್ಯಾರೂ ಅಲ್ಲ, ಉಸ್ತಾದ್ ಫಯಾಜ್ ಖಾನ್ರವರು. ಫಯಾಜ್ ಖಾನ್ರವರು ಧಾರವಾಡದಲ್ಲಿ ಜನಿಸಿದರು. ಅವ್ರ ತಂದೆ AARನಲ್ಲಿ ಸ್ಟಾಫ್ ಆಗಿದ್ದರು, ಉಸ್ತಾದ್ ಅಬ್ದುಲ್ ಖಾದಿರ್ ಖಾನ್ ಅಂತ. ಅದಲ್ಲದೆ ಅವರ ತಾತ ಕೂಡ ಮೈಸೂರಿನ ಆಸ್ಥಾನ ವಿದ್ವಾಂಸರಾಗಿದ್ದರು, ಶೇಖ್ ಅಬ್ದುಲ್ಲಾ ಖಾನ್ ಅಂತ. ಇವರ ತಂದೆ ಸಾರಂಗಿ ಹಾಗೂ ಗಾಯನದಲ್ಲಿ ಬಹಳ ಒಳ್ಳೆಯ ಕಲಾವಿದರು. ಹಾಗಾಗಿ ಫಯಾಜ್ ಖಾನ್ರವರಿಗೆ ಸಂಗೀತ ಮನೆತನದಲ್ಲೇ ಇತ್ತು, ಮನೆಯಲ್ಲೇ ಇತ್ತು, ಮನಸ್ಸಿನಲ್ಲೂ ಇತ್ತು. ಬನ್ನಿ ಅವ್ರನ್ನ ಮಾತಾಡ್ಸೋಣ. ಬರೀ ಸಾರಂಗಿ ಗಾಯನನೇ ಅಲ್ಲ, ಅವರು ಒಳ್ಳೆ ತಬಲಾ ಕಲಾವಿದರು ಕೂಡ. ಅವರು ಪಂಡಿತ್ ಬಸವರಾಜ್ ಬೆಂಡಿಗಿರಿ ಹಾಗೂ ಮಮ್ಮುಲಾಲ್ ಸಂಗಾವ್ಕರ್ ಈ ಗುರುಗಳ ಹತ್ತಿರ ತಬಲಾವನ್ನು ಕೂಡ ಅಭ್ಯಾಸ ಮಾಡಿದ್ದಾರೆ. ನನಗೇನಪ್ಪ ಖುಷಿ ಅಂದರೆ ಅಂತಹ ಕಲಾವಿದರ ಸ್ನೇಹ ಇರೋದು, ಜೊತೆಗೆ ಅವ್ರ ಜೊತೆ ವೇದಿಕೆ ಹಂಚ್ಕೊಂಡಿರೋದು, ಅವ್ರ ಜೊತೆ ರೆಕಾರ್ಡಿಂಗ್ ನುಡಿಸಿರೋದು, ಇದೆಲ್ಲ ಅದು ನನ್ನ ಒಂದು ಸೌಭಾಗ್ಯ ಅಂತ ತಿಳಿತಾ ಬನ್ನಿ ಫಯಾಜ್ ಖಾನ್ರವ್ರನ್ನ ಮಾತಾಡ್ಸೋಣ. ಫಯಾಜ್ ಜಿ ನಮಸ್ಕಾರ. ತುಂಬ ಸಂತೋಷ ಇವತ್ತು ಬಿಡುವು ಮಾಡಿಕೊಂಡು ನಾವು ಬಂದಿದ್ದೀರಿ. ಸರ್, ಕೋರ್ಸ್ ಗಾಯನ ನಿಮ್ಮ ಮೊದಲಿಂದ ಬರ್ತಿತ್ತು, ಆದರೆ ನಿಮ್ಮ ಒಲವು ಸಾರಂಗಿ ಕಡೆ ಯಾಕಾಯಿತು ಅಂತ ಭಾಳ ದಿನದಿಂದ ಅಂದ್ಕೊತಾ ಇದ್ದೆ. ನನಗೆ ಅದಕ್ಕೆ ಉತ್ತರ ಸಿಕ್ತು. ತಂದೆ ಒಳ್ಳೆಯ ಸಾರಂಗಿ ಕಲಾವಿದರು. ಸೊ ಬಾಲ್ಯ ಹೇಗಿತ್ತು ಸರ್? ಬಾಲ್ಯ ನಿಮ್ಮ ತಂದೆಯವರು ಪಾಠದ ಕ್ರಮ ಶಿಸ್ತಾಗೆ ಇರ್ತಾರೆ, ಅದೇನು ಕೇಳೋಂಗೆ ಇಲ್ಲ. ಹಳೆ ಕಾಲದವರು ಶಿಸ್ತು ಮೀರಿದ್ರೆ ಏನಾಗತ್ತೆ ಅಂತ ನನಗೂ ಗೊತ್ತು. ನಮ್ಮ ಬಾಲ್ಯದಲ್ಲಿ ಶಿವ್ ಸರ್, ಇವಾಗಿನ ಥರ ಈಗ ಈ ಶಾಲೆಗಳಲ್ಲಿ ತುಂಬ ಒತ್ತು ಕೊಡ್ತಿದ್ರು ನೋಡ್ರಿ. ಈಗ ಹೌದೌದು, ಅಷ್ಟು ಏನು ಇರಲಿಲ್ಲ, ಯಾಕಂದ್ರೆ ಪ್ರೆಷರ್ ಇರಲಿಲ್ಲ. ಕೊಟ್ಟರೆ ಒಂದೋ ಅರ್ಧ ಹೋಮ್ವರ್ಕ್ ಅಷ್ಟೇ ಮಾಡಿದ್ರು ಉಂಟು, ಮಾಡಿದ್ರಿಲ್ಲ. ನಮ್ಮದು ನಾವು ಸರ್ಕಾರಿ ಶಾಲೆಯಲ್ಲಿ ಕಲ್ತವು. ನಮ್ಮ ಊರಲ್ಲಿ ಪ್ರೈವೇಟ್ ಶಾಲೆಗಳೇ ಇರಲಿಲ್ಲ ಆ ಕಾಲಕ್ಕೆ. ಧಾರವಾಡದಲ್ಲಿ ಸರ್ಕಾರಿ ಶಾಲೆ.
ಆದರೂ ಅಲ್ಲೂ ಒಳ್ಳೊಳ್ಳೆ ಗುರು. ಭಾಳ ಒಳ್ಳೆ ಗುರುಗಳು, ನಮಗೆ ಸಿಕ್ಕಂಥ ಎಲ್ಲ ಗುರುಗಳು ಒಳ್ಳೆಯವರು. ನಮ್ಮದು ಅದೊಂದು ಜೊತೆಗೆ ನಾನು ಬೇರೆಯವ್ರ ಹತ್ರ ಮಾತಾಡ್ತಾನೆ ಆಗಿನ ಕಾಲದ ಟೀಚರ್ಸ್ಗೆ ಕಲೆ ಅಂದರೆ ಒಂದು ಪ್ರೀತಿ ಇರ್ತಿತ್ತು. ಹೌದು ರೀ. ನಮ್ಮ ಹೆಡ್ ಮೇಸ್ಟ್ರು ಗೊಂಜಾಳ ಮೇಡಮ್ ಅಂತಿದ್ರು, ಅವರು ಸುಗಮ ಸಂಗೀತ ಹಾಡ್ತಿದ್ರು ಆಕಾಶವಾಣಿಗೆ. ಓಹೋ, ತಂದೆಗೆ ಪರಿಚಯ ಇರೋದು. ಸೊ ನಮಗೆ ಎರಡೂ ಕಡೆ ಒಂಥರ ಪ್ರೆಷರ್ ಇರೋದು. ಫಾರ್ ಎಕ್ಸಾಂಪಲ್, ನಾವು ಸ್ಕೂಲ್ಗೆ ಎಲ್ಲಾದರೂ ಬಂಕ್ ಹೊಡೆದು ಚಕ್ಕರ್ ಹೊಡೆದು ಯಾವ್ದಾದ್ರು ಸಂಗೀತ ಕೇಳಲಿಕ್ಕೆ ಹೋದರೆ ಅದು ಕಂಪ್ಲೇಂಟ್ ಆಗ್ತಿರಲಿಲ್ಲ. ಯಾಕಂದರೆ ನಾವು ಒಳ್ಳೆ ಕಡೆ ಹೋಗಿದ್ದೇನೆ. ಸೊ ಮೇಡಮ್ ಅವರು ಭಾಳ ಸ್ಕೋಪ್ ಕೊಡ್ತಿದ್ರು. ಇವನ್ ಕ್ಲಾಸ್ ಟೀಚರ್ಸ್ಗಳು ಕೂಡ ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ನಾವೆಲ್ಲ ಸ್ವಲ್ಪ ಮುಂದೆ ಇರೋರು. ನಾನು ಒಂದಿಷ್ಟು ಜನ ಸ್ನೇಹಿತರಿದ್ದರು, ಅವರೆಲ್ಲ ಸ್ವಲ್ಪ ಮುಂದೆ ಇರ್ತಿದ್ವು ಅಂತ ನಮಗೊಂಚೂರು ಲಿಬರ್ಟಿ ಸಿಗ್ತಿತ್ತು. ಆಮೇಲೆ ಅಂಥ ಪ್ರೆಷರ್ ಏನಿರಲಿಲ್ಲ. ಮನೆಯಲ್ಲಿ ಮಾತ್ರ ಈ ಸಂಗೀತಕ್ಕೆ ಒಂದು ಶಿಸ್ತಂತೂ ಇತ್ತು. ಅವರು ಹೇಳಿದ್ದನ್ನು ಮಾಡಲೇಬೇಕು. ಆಮೇಲೆ ತುಂಬ ಪಾಠ ಹೇಳ್ತಾ ಇರಲಿಲ್ಲ, ಸ್ವಲ್ಪನೇ ಪಾಠ ಹೇಳೋದು, ಅದನ್ನು ಹೆಚ್ಚು ಅಭ್ಯಾಸಕ್ಕೆ ಅದನ್ನೇ ಮಾಡಬೇಕು. ತಿಂಗಳುಗಟ್ಟೆ ಮಾಡ್ತಾ ಇರೋದು ಅದನ್ನೇ. ಒಂದು ವೇಳೆ ನಾನೇನಾದರೂ ಹೋಗಿ ನಾನು 3 ತಿಂಗಳಾಯಿತು ಇದನ್ನು ಮಾಡ್ತಾಯಿದ್ದೀನಿ, ಬೇರೆ ಏನಾದರೂ ಕೊಡಿ ಅಂತ ಹೇಳಿಬಿಟ್ರೆ ಅದು ನಿನ್ಗೆ ಬಂದುಬಿಡ್ತಾ? ಆ ಧೈರ್ಯನೇ ಇಲ್ಲ. ಆ ಧೈರ್ಯ ಇಲ್ಲ. ಫಸ್ಟ್ ಆಫ್ ಆಲ್ ಅದು ಬಂದುಬಿಟ್ಟಿದೆಯಾ ನಿನಗೆ? ಎಲ್ಲಿ ನೋಡು, ಅನ್ನು ನೋಡೋಣ ಅಂತ ಮಾಡಿದ್ಕೊಳ್ಳಿ, ನೋಡು ಇಂಥಲ್ಲಿ ಮಿಸ್ಟೇಕ್ ಇದೆ, ಇದು ತಪ್ಪಾಗ್ತಾಯಿದೆ, ಸರಿ ಮಾಡಿದ್ದನ್ನು, ಇನ್ನೊಂದು 3 ತಿಂಗಳು ಮಾಡು. ಆ ಥರ ಇತ್ತು. ಆಮೇಲೆ ಸರೌಂಡೆಡ್ ಬೈ ಆಲ್ ನಮ್ಮ ಮನೆ ಕಲಾವಿದರಿಂದ. ನಮ್ಮ ಗುರುಗಳು ತಬ್ಲಾ ಮೇಸ್ಟ್ರು, ನಮ್ಮ ಪಂಡಿತ್ ಬಸವರಾಜ್ ಬಂಡಿಗೇರಿಯವರು, ಮಹುಲಾಲ್ ಸಾಂಗಾಕರ್ ಅವರು, ಇವರೆಲ್ಲ ಮನೆಗೆ ಹತ್ರ ಮನೆಗಳು, ಭಾಳ ದೂರನೂ ಅಲ್ಲ. ಹಂಗಾಗಿ ಅವ್ರು ಬಂದು ಹೋಗಿ ಮಾಡ್ತಾನೆ ಇರ್ತಿದ್ರು. ಸುಮಾರು ಜನ ಕಲಾವಿದರು ಬಂದು ಹೋಗೋದ್ರಿಂದ ಮನೆಯಲ್ಲಿ ವಾತಾವರಣ ಸಂಗೀತದ್ದೇ ಇರ್ತಿತ್ತು. ಈಗಿನ ಥರ ಈ ಟಿ ವಿಗಳು ಮೊಬೈಲ್ಗಳು ಅವು ಏನಿರಲಿಲ್ಲ. ಬರೀ ಡೈವರ್ಸಿಟಿ ರೇಡಿಯೋನೇ ಒಂದೇ, ಅದರಲ್ಲಿ ಸಂಗೀತ. ಆಮೇಲೆ ಅವಾಗ ಕಾರ್ಯಕ್ರಮಗಳು ಚೆನ್ನಾಗಿ ಬರ್ತಿದ್ವು. ರೇಡಿಯೋಗಳಿಗೂ ಕೂಡ ವೇಸ್ಟ್ ಅಂತ ಏನೂ ಇರ್ತಿರಲಿಲ್ಲ. ಆಕಾಶವಾಣಿ ಹೊಸ ಎಲ್ಲ ಸಂಗೀತ ಕಲಾವಿದರಿಗೂ ಒಂದು ದೊಡ್ಡ ಕೊಡುಗೆ ಕೊಟ್ಟಿದೆ ಅಂದರೆ ಭಯಂಕರ. ಅದ್ರದ್ದು ಕಾಂಟ್ರಿಬ್ಯೂಷನ್ ಭಾಳ. ಅಂದರೆ ನಿರಂತರವಾಗಿ ಶಾಸ್ತ್ರೀಯ ಸಂಗೀತ ಅಂತ ಬರ್ತಿದ್ದಿದ್ದು ಅದೊಂದು ಸಂಸ್ಥೆಯಿಂದಾನೆ. ಮತ್ತು ರಾಗಗಳ ಬಗ್ಗೆ ಪರಿಚಯ ಇರ್ಬೋದು, ವಿಶೇಷ ಸಂಗೀತ ರೂಪಗಳು, ಆಮೇಲೆ ಸುಗಮ ಸಂಗೀತ, ಜನಪದ ಸಂಗೀತ, ಸಿನಿಮಾ ಸಂಗೀತ ಇರ್ಬೋದು, ಪ್ರತಿಯೊಂದು ಅದು ಟಾಪ್ ಕ್ಲಾಸ್ ಇರುತ್ತೆ ಸರ್. ಬೆಳಗಿನ ಹೊತ್ತು ಗೀತಮಾಲಿಕೆ, ಗೀತಾರಾಧನಾ, ಎಷ್ಟು ಭಾವಗೀತೆಗಳು, ಎಷ್ಟು ಭಕ್ತಿಗೀತೆಗಳು, ಸಂದರ್ಶನಗಳು. ಅಂದರೆ ಅದು ನಿಮ್ಮ ತಂದೆಯವರು ಬೇರೆ ಆಕಾಶವಾಣಿಯಲ್ಲಿ ಇದ್ದಿದ್ದು. ಸೊ ಈ ಕಲಾವಿದ್ರ ಪರಿಚಯ ತುಂಬ ಇತ್ತು. ಸುಮಾರು ಒಂದು 18ರಿಂದ 20 ಜನ ಸ್ಟಾಫ್ ಆರ್ಟಿಸ್ಟ್ಗಳಲ್ಲಿ ಇದರಲ್ಲಿ. ಯಾಕಂದರೆ ಒಂದು ಕರ್ನಾಟಿಕ್ ಸೆಕ್ಷನ್ನು ಇತ್ತು ನಮ್ಮಲ್ಲಿ. ಹೌದು, ಕರ್ನಾಟಕದವ್ರು 3-4 ಜನ ಕಲಾವಿದರು ಇದ್ರಲ್ಲಿ. ಹೌದೌದು. ಸೊ ಎಲ್ಲ ಥರದ್ದು ಕೇಳಲಿಕ್ಕೆ ಸಿಗ್ತಿತ್ತು. ಕಾರ್ಯಕ್ರಮಗಳು ತುಂಬ ಆಗ್ತಾಯಿದ್ವು. ಈಗಿನಷ್ಟು ದೊಡ್ಡ ಹಾಲ್ಗಳು ಇರಲಿಲ್ಲ. ಹಿಂದಿ ಪ್ರಚಾರ ಸಭಾ ಇಲ್ಲೇ ಬಿಟ್ಟರೆ ಜಿಮ್ಖಾನಾ ಕ್ಲಬ್ಬು, ಇಲ್ಲದ ಯಾವುದಾರ ಸ್ಕೂಲದು ಪ್ರೇಯರ್ ಹಾಲಲ್ಲಿ ಕಾರ್ಯಕ್ರಮಗಳು ಇರ್ತಿತ್ತು. ಬಟ್ ತುಂಬ ಕೇಳಲಿಕ್ಕೆ ಸಿಗ್ತಿತ್ತು. ದೊಡ್ಡ ಕಲಾವಿದರೆಲ್ಲ ಬರೋರು. ಹೀಗಾಗಿ ಸಂಗೀತಮಯ ವಾತಾವರಣ ಮನೆಯಲ್ಲೂ ಹೊರಗಡೆನೂ ಎಲ್ಲ ಕಡೆನೂ. ಆಮೇಲೆ ಧಾರವಾಡದಲ್ಲಿ ಜನಸಂಖ್ಯೆನೂ ಕಡಿಮೆ. ಆವಾಗ ರೋಡ್ ಮೇಲೆ ನಾವು ಯಾರಿಗಾದ್ರೂ ನೋಡಿದ್ದೀವಿ ಅಂದರೆ ಯಾರು ಪ್ರೊಫೆಸರ್ ಇರ್ತಾರೆ, ಇಲ್ಲ ಸ್ಕೂಲ್ ಮೇಸ್ಟ್ರು ಇರ್ತಾರೆ, ಇಲ್ಲ ಯಾರಾದ್ರೂ ಕಲಾವಿದರು ಇರ್ತಾರೆ, ಲೇಖಕರು ಇರ್ತಾರೆ, ಇಲ್ಲ ನಾಟಕಕಾರರು ಇರ್ತಾರೆ, ಹಂಗಿರೋದು. ಸೊ ನಮಗೆಲ್ಲ ಕಡೆ ಹೋದ್ರಿಗೂ ಎಲ್ಲರಿಗೂ ಒಬ್ರಿಗೊಬ್ರು ಪರಿಚಯ ಹಿಂಗೊಂದಿರ್ತಿತ್ತು. ಆದರೆ ಕ್ರಮಬದ್ಧವಾದ ಅಭ್ಯಾಸ ಮಾತ್ರ ತಪ್ಪು ಹಂಗಿರಲಿಲ್ಲ. ಅದರಲ್ಲಿ ಏನಾಗ್ಬಿಡ್ತು ಅಂದರೆ, ನಮ್ಮ ಮನೆಯಲ್ಲಿ ನಾನೇ ಸ್ವಲ್ಪ ಇದ್ರ ಮೇಲೆ ಜಾಸ್ತಿ ಒಲವು ತೋರಿಸಿದ್ದಕ್ಕಾಗಿ ನನಗೆ ನಮ್ಮ ತಂದೆಯವರು ಫಸ್ಟು ತಬಲಾ ಕಲಿ ನೀನು ಅಂತ, ಲಯಜ್ಞಾನ ಆಗಬೇಕು, ತಾಳಜ್ಞಾನ ಆಗಬೇಕು, ತಬಲಾ ಕಲಿ ಅಂದು ಫಸ್ಟು ಗುರುಗಳ ಹತ್ರ ಕಳಿಸಿದರು. ಅವರು ತುಂಬ ಒಳ್ಳೆಯ ಗುರುಗಳು, ಕಲಿಸ್ತಾಯಿದ್ರು. ಅದನ್ನು ಮಾಡ್ತಾಯಿದ್ದೆ. ಅದ್ರ ಜೊತೆಗೆ ನಮ್ಮ ಮಮುಲಾಲ್ ಸಾಂಗಾವ್ಕರ್ ಅಂತ ಒಬ್ಬರು ನಮ್ಮ ಗುರುಗಳ ಗುರು ಬಂಧು ಅವರು.
ಅವರು ಮನೆಗೆ ಬರ್ತಾ ಇದ್ದಿದ್ದರಿಂದ ಅವರು ಒಂದು ಚೂರು ಪಾಠ ಹೇಳಿ ಹೋಗೋರು. ಏನಪ್ಪ ಏನು ಹೇಳಿದ್ದಾರೆ ಗುರುಗಳು ಅಂತ ಕೇಳಿ, ಹಿಂಗೆ ಹೇಳಿದ್ದಾರೆ, ಹಾಂ ಅದ್ರದ್ದು ಜೊತೆ ಅದ್ರ ಜೋಡ ಅಂತ ಇರ್ತದೆ ತಬಲಾದಲ್ಲಿ, ಕಪಲ್ ಕಾಯ್ದಾಸ್ ಕಪಲ್ ಅಂತಂದ್ರು, ಉಸ್ಕಾ ಜೋಡ ಏ ಹೆಸಿಕೋ ಅಂತ ಕಲಿಸೋರು. ಸೊ ಹಾಗಾಗಿ ನನಗೆ ಎರಡು ಕಡೆಯಿಂದನೂ ಫೀಡ್ ಮಾಡ್ತಿದ್ರು ತಬಲಾನ. ಈ ಕಡೆ ತಂದೆಯವರು ವೋಕಲ್ಲು ಸಾರಂಗಿ ಸ್ವಲ್ಪ ಸ್ವಲ್ಪ ಹೇಳ್ಕೊಡ್ತಿದ್ರು. ಆದರೆ ಅವ್ರಿಗೆ ನಾನು ತಬಲಾನೇ ಕಲೀಲಿ ಅಂತ ಆಸೆ ಇತ್ತು, ಮಾಡ್ತಾನೂ ಇದ್ದೆ. ಒಂದು ತಿರುವುಗಳು ಅಂತ ಇರ್ತಾವಲ್ಲ ಸರ್ ಮನುಷ್ಯನ, ಯಾವುದೋ ಒಂದು ತಿರುವು. ತಂದೆಯವರು ಹೋಗೋ ತನಕ ಆ ಟೈಮ್ನಲ್ಲಿ ಸುಮಾರು ಜನ ದೊಡ್ಡ ದೊಡ್ಡ ಕಲಾವಿದರಿಗೆಲ್ಲ ಸಂಗತಿ ಮಾಡ್ತಿದ್ದೆ ನಾನು ತಬಲಾದಲ್ಲಿ. ಚಿಕ್ಕ ಹುಡುಗ ಅಂತ ಪ್ರೀತಿಯಿಂದ ಅವರು ಕರ್ಕೊಂಡು ನುಡಿಸೋರು. ಅವಾಗ ಯಾರ್ಯಾರಿಗೆ ಮಾಡ್ತಿದ್ರಿ? ಸುಮ್ಮನೆ ತುಂಬ ಗಂಟೆಗೆ ಸಾಥ್ ಮಾಡಿದ್ದೆ ಸರ್ ನಾನು. ಆ ಟೈಮಲ್ಲಿ ಧಾರವಾಡದಲ್ಲಿ ಹಾಡೋರ ಪೈಕಿ ಬಸವರಾಜ ರಾಜಗುರು ಅವ್ರ ಜೊತೆ ಮಾಡ್ತಿದ್ವಿ. ನಂತರದಲ್ಲಿ ಬಾಲೆಖಾನ್ ಅವರು ಇಡೀ ಫ್ಯಾಮಿಲಿ. ಆಮೇಲೆ ಪೂನಾದಿಂದ ಕೆಲವೊಂದು ಆ ಟೈಮ್ನಾಗ ಭಾಳ ಜನ ಬಂದು ಹೋಗಿ ಮಾಡ್ತಿದ್ರು, ಅವ್ರ ಜೊತೆ ಎಲ್ಲ ನುಡಿಸೋದು. ಒಂದು ಸರ್ತಿ ಬದಾದಿತ್ಯ ಮುಖರ್ಜಿ ಅವ್ರ ಜೋಡಿ ಸಂಗತಿ ಮಾಡುವಂಥ ಒಂದು ಪ್ರಸಂಗನೂ ಬಂತು. ಹಿಂಗೆ ನಡೀತಾ ಇತ್ತು. ಒಂದಿನ ನಮ್ಮ ತಂದೆಯವರು ಹೋಗ್ಬಿಟ್ರು 1984. ಅದು ಹೋದ್ಮೇಲೆ ನಾನು ನಿಮಗೆ ನೀವು ಚಿಕ್ಕ ವಯಸ್ಸಿಗೆ ಒಂದು 16 ವರ್ಷ 15-16 ವರ್ಷ ಇರ್ಬೋದು ನನಗೆ. ಅಂದರೆ ಇನ್ನೂ ಇದರಲ್ಲೇ ಇದ್ರಿ ಸರ್ವೀಸಲ್ಲಿ ಇದ್ದರು. ಅವ್ರು ಹೋಗ್ಬಿಟ್ರು. ಹೋದ್ಮೇಲೆ ನಾನು ಭಾಳಷ್ಟು ದಿವಸ ನಾನು ಮುಟ್ಟಲಿಲ್ಲ, ಯಾಕಂದರೆ ಭಾಳ ಬೇಜಾರಾಗೋಯಿತು. ಕೊನೆಗೆ ತಾಯಿ ಮೊದಲೇ ಹೋಗ್ಬಿಟ್ಟಿದ್ರು, ತಂದೆನೇ ಎಲ್ಲ ನೋಡ್ಕೊಂಡಿದ್ರು ನಮಗೆ. ಸೊ ಅವರು ಹೋದ್ಮೇಲೆ ತುಂಬಾ ಒಂಥರ ಅದು ಅನಾಥ ಪ್ರಜ್ಞೆ. ಹೌದೌದು, ಒಂದು ಹಿರಿತಲೆ. ಹಾಂ. ಆಮೇಲೆ ಸ್ವಲ್ಪ ದಿವಸ ಹೆಂಗೆ ನಾನು ಸುಮ್ಮನೆ ಎಲ್ಲೋ ಇರೋದು, ಒಬ್ಬನೇ ಇರೋದು, ಈ ಥರ ನಡೀತಿತ್ತು. ಕೊನೆಗೆ ಒಂದಿನ ನಮ್ಮ ತಂದೆಯವರು ಅವ್ರ ವಾದ್ಯ, ಅವ್ರ ಸಾರಂಗಿನ ಮನೆಯಲ್ಲಿ ಒಂದು ಗ್ಲಾಸ್ ಫ್ರೇಮ್ ಇತ್ತು, ಅದರಲ್ಲಿ ಇತ್ತದು. ಅದನ್ನು ನೋಡ್ತಾ ನಾನು ಕೂತಾಗ ನನಗೆ ಚೂರು ಪಾಠ ಅಂತೂ ಮಾಡಿದ್ದಾರೆ. ಈ ವಾದ್ಯ ಮೂಕಾಗಿ ಹೋಗ್ತದಲ್ಲ, ಈಗ ನೋಡೋಣ, ಪ್ರಯತ್ನ ಅಂತೂ ಮಾಡೋಣ ಅಂಥೇಳಿ ಆ ಸಾರಂಗಿನ ಎತ್ಕೊಂಡು ಸರ್ಗಮ್ ನುಡ್ಸೋಕೆ ಬರ್ತಿತ್ತು ನನಗೆ. ಅಷ್ಟೇ ನಿಧಾನಕ್ಕೆ ಪ್ರಾರಂಭ ಮಾಡಿದೆ. ತಬಲಾ ನುಡಿಸ್ತಾ ಇದ್ದೆ, ಯಾಕಂದರೆ ನನಗೆ ತಬಲಾ ಬಿಟ್ಟರೆ ಮತ್ತು ಬೇರೆ ಯಾವುದು ಉಪಜೀವನಕ್ಕೆ ದಾರಿನೂ ಇರಲಿಲ್ಲ ಅವಾಗ. ಯಾಕಂದರೆ ತಂದೆಯವರು ಹೋದ್ಮೇಲೆ ತುಂಬ ಕಷ್ಟದಲ್ಲಿದ್ದೆ. ಎಲ್ಲರೂ ಇದ್ವಿ. ನಿಮ್ಮ ಮನೇಲಿ ಎಷ್ಟು ಜನ? ನಾವು ನಮ್ಮ ತಾಯಿ ಹೊಟ್ಟೆಯಿಂದ ನಾವು 6 ಜನ ಮಕ್ಕಳು. 6ರಲ್ಲಿ ನಾನೇ ಲಾಸ್ಟ್, ಕೊನೆಯವನು. ನಿಮ್ಮ ಮೇಲೆ ಜವಾಬ್ದಾರಿ. ಆಮೇಲೆ ಸಿಸ್ಟರ್ಸ್ ಎಲ್ಲ ಅಕ್ಕ ತಂಗಿ ಅವ್ರದ್ದು ಎಲ್ಲರದ್ದು ಮದುವೆ ಆಗಿಬಿಟ್ಟಿತ್ತು. ಅವ್ರು ತಮ್ಮ ಮನೆಯಲ್ಲಿದ್ದರು. ಇನ್ನೂ ಇದ್ದು ನನಗಿಂತ ಮೇಲೆ ಇದ್ದವರು ಇಬ್ಬರು ನಮ್ಮ ಸಹೋದರರು, ಅವರು ಸಂಗೀತದ ಕಡೆಗೇನು ಬರಲಿಲ್ಲ, ಅವ್ರು ಬೇರೆ ಬೇರೆ ಕೆಲಸದಲ್ಲಿ ತೊಡಗಿಸ್ಕೊಂಡ್ರು. ನಾನು ಈ ಕಡೆ ಬಂದಿದ್ದರಿಂದ ನನಗೆ ಒಂಥರ ಇದು ನನಗೆ ತುಂಬಾ ಇದಾಗ್ತಾಯಿತ್ತು. ಈ ವಾದ್ಯ ಇಲ್ಲಿಗೆ ಮುಗಿದು ಹೋಗ್ತದೆ ಇದು. ಯಾಕಂದರೆ ಸುಮಾರು 8 ತಲೆಮಾರಿನಿಂದ ನಮ್ಮ ತಂದೆಯವರು ಅದನ್ನು ಉಳಿಸ್ಕೊಂಡು ಬಂದಿದ್ದರು. ನನಗೆ ಬಂದಾಗ ನಾನು ಇಲ್ಲ, ಏನಾದರೂ ಮಾಡಿ ಇದನ್ನು ಉಳಿಸ್ಕೋಬೇಕು ಅನ್ನೋ ಕಾರಣದಿಂದ ಸಾರಂಗಿ ಎತ್ಕೊಂಡು ಸ್ವತಂತ್ರ ಅಭ್ಯಾಸ ಪ್ರಾರಂಭ ಮಾಡಿದೆ. ಆಯಿತು, ಒಂದು 2-3 ವರ್ಷ ಮಾಡಿದೆ ಅದನ್ನು. ಆವಾಗ ಸ್ವಲ್ಪ ಫ್ಲೋ ಸಿಗ್ತಾ ಇತ್ತು ಕೈನಲ್ಲಿ, ಅಡ್ಡಿಲ್ಲ ಇದನ್ನು ಮಾಡ್ಬೋದು ನಾನು ಅಂತ. ಕೊನೆಗೆ ಒಂದಿನ ನಮ್ಮ ತಬಲಾ ಗುರುಗಳಿಗೆ ಹೇಳಿದೆ ನಾನು ಸಾರಂಗಿ ಸೀರಿಯಸ್ಲಿ ತೊಗೊಂಡು ಮಾಡಬೇಕು ಅಂತಿದ್ದೀನಿ ಅಂತ. ಅವ್ರು ತುಂಬ ಬೇಜಾರು ಮಾಡಿಕೊಂಡ್ರು. ಅಲ್ಲೂ ತಬಲಾ ಇಷ್ಟು ವರ್ಷ ಕಲ್ತಿ ನೀನು, ಅದು ಭಾಳ ಕಠಿಣ ವಾದ್ಯ, ನೀನು ಮತ್ತು ಅದ್ರ ಹಿಂದೆ ಟೈಮ್ ಹಾಕಬೇಕು, ಇಷ್ಟು ಚಲೋ ತಬಲಾ ಹೇಳಿಕೊಟ್ಟೆ ನಿನಗೆ, ಅದನ್ನ ಮುಂದುವರಿಸ್ಕೊಂಡು ಹೋಗು ಅಂತಂದ್ರೆ ಅವರು. ನನಗೆ ನಮ್ಮ ಮನೆತನದ ಒಂದು ಇದನ್ನು ಉಳಿಸ್ಬೇಕು ಅನ್ನೋ ಆಸೆ ಬಂದು. ಅಲ್ಲಿವರೆಗೆ ತಬಲಾದವ್ರು ಯಾರಿಲ್ಲ ನಿಮ್ಮ ಮನೇಲಿ? ಇಲ್ಲ, ಎಲ್ಲ ಸಾರಂಗಿಯವರು ಹಾಡೋರು. ಸೊ ಕೊನೆಗೆ ಅವರು ಆಯಿತು, ತಬಲಾ ಬಿಡೋಕೆ ಹೋಗಬೇಡ, ಇದನ್ನು ಮಾಡಿದೀನಿ ಅಂದರು. ನಾನು ಯಾವುದೇ ವಾದ್ಯ ಆಗಲಿ ಏನೋ ಒಂದು ಕಲಿಬೇಕಂದ್ರೆ ಅದಕ್ಕೊಬ್ಬರು ಗುರು ಬೇಕೇ ಬೇಕು. ಆ ಗುರುವಿನ ಹುಡುಕಾಟದಲ್ಲಿ ತುಂಬ ವರ್ಷ ತಿರುಗಾಡಿದೆ ನಾನು. ಕೆಲವೊಬ್ಬರ ಕಡೆ ಹೋದರೆ ಅವರು ಆ ಟೈಮ್ನಲ್ಲಿ ಅವ್ರು ಬ್ಯುಸಿ, ಅವ್ರಿಗೆ ಪಾಠ ಹೇಳೋಕ್ಕಾಗಲ್ಲ. ಇನ್ನು ನಮ್ಮ ರಾಜ್ಯ ಬಿಟ್ಟು ಬೇರೆ ರಾಜ್ಯಕ್ಕೆ ಹೋಗಬೇಕು, ಖರ್ಚು ಅಲ್ಲಿ ಇರೋ ಖರ್ಚು ವೆಚ್ಚ ಎಲ್ಲ ಮಾಡ್ಕೋಬೇಕು.
ಪರಿಚಯ ಜಾಸ್ತಿ ಇಲ್ಲ ನನಗೆ ಆ ಟೈಮಲ್ಲಿ ಹೊರಗಡೆ ಯಾರು. ಬಾಂಬೆದೊಳಗೆ ಒಬ್ಬರು ಮಜೀದ್ ಖಾನ್ ಅಂತಿದ್ದರು. ಅವರು ಬಾಂಬೆ ಆಕಾಶವಾಣಿಯಲ್ಲಿದ್ದು ಕೆಲಸ ಮಾಡ್ತಿದ್ರು. ಈ ಉಸ್ತಾದ್ ನಿಜಾಮುದ್ದೀನ್ ಖಾನ್ ಅಂತ ಹೇಳಿ ಒಬ್ಬರು ತಬ್ಲಾ ಪ್ಲೇಯರ್, ಅವರು ನಮ್ಮ ತಂದೆಯವ್ರಿಗೆ ತುಂಬ ಬೇಕಾದವರು, ಸ್ನೇಹಿತರು. ಸೊ ನಾನು ಅವ್ರಿಗೆ ಹೋಗಿ ಭೇಟಿಯಾದೆ, ಹಿಂಗಿದೆ ಅಂತ. ಅವರು ಬಾಂಬೆಯಲ್ಲಿದ್ದರು, ಮಾಹಿಮಲ್ಲಿ ಇರ್ತಿದ್ರು. ಅವ್ರೇನಂದ್ರೆ ಸ್ವಲ್ಪ ದಿವಸ ಮುಂಚೆ ಬರಬಾರ್ದೇನೋ, ಮಸೀದ್ ಖಾನ್ ಇಲ್ಲೇ ಇದ್ದರು, ನಾನು ಹೇಳಿ ನಿನಗೆ ಅವ್ರ ಕಡೆ ಇದು ಮಾಡಿಸ್ತಿದ್ದೆ. ಈಗ ಅವರು ರಿಟೈರ್ಡ್ ಆಗಿ ದಿಲ್ಲಿಗೆ ಹೋಗ್ಬಿಟ್ರು ವಾಪಸ್ ಅಂದರು. ಅಲ್ಲಿ ಅದು ತಪ್ಪು ಹೋಯ್ತು. ಪರವಾಗಿಲ್ಲ, ನೀನು ಸುಲ್ತಾನ್ ಖಾನ್ ಹತ್ರ ಹೋಗು, ನಾನು ಹೇಳ್ತೀನಿ ಅಂದರು. ಸುಲ್ತಾನ್ ಖಾನ್ ಸಾಬ್ರ ಹತ್ರ ಹೋದರೆ ಅವ್ರು ತುಂಬ ಬ್ಯುಸಿ ಆ ಟೈಮಲ್ಲಿ. ಅವರು ಭಾಳ ಒಳ್ಳೆ ಇದು ವ್ಯಕ್ತಿ. ಅವ್ರೇನು ಹೇಳಿದರು, ಬೇಟಾ ನನಗೆ ಟೈಮ್ ಇಲ್ಲ, ನಿನಗೆ ಪಾಠ ಹೇಳ್ಕೊಂತ ನಾನು ಒಂದೇ ಕಡೆ ಇರೋದಿಲ್ಲ, ಆಮೇಲೆ ಮುಂಬೈಲಿ ನೀನು ಬಂದು ಹೆಂಗಿರ್ತಿ, ಏನು ಮಾಡ್ತಿ, ನನಗೆ ಟೈಮ್ ಇಲ್ಲ, ನೀನು ಬೇರೆ ಯಾರಾದರೂ ನೋಡಿ ಸದ್ಯಕ್ಕೆ ಅಂದರು ಅವರು. ಅಲ್ಲಿಂದ ನಾನು ಭೋಪಾಲ್ ಹೋದೆ ಸ್ವಲ್ಪ ದಿವಸ ಬಿಟ್ಟು. ಹೆಂಗೋ ಎಲ್ಲ ಕಷ್ಟದಲ್ಲೇ ಕಷ್ಟ ಅಂಥೇಳಿ ಸ್ವಲ್ಪ ತಬ್ಲಾ ನುಡಿಸ್ತಾ ಇದ್ನಲ್ಲ, ಅಲ್ಲಿ ಸಾಥಿ ಮಾಡೋದು, ದುಡ್ಡು ಸಿಗ್ತಿತ್ತು ಅದನ್ನು ಹಿಡ್ಕೊಂಡು ಹೊಡೋದು. ಅಬ್ದುಲ್ ಲತೀಫ್ ಖಾನ್ ಅಂತೇಳಿ ಭೋಪಾಲ್ದಲ್ಲಿ ಒಬ್ಬರಿದ್ದರು, ಅವ್ರ ಹತ್ರ ಹೋದೆ. ಅವ್ರ ಹತ್ರ ಹೋದಾಗ ಅವರು ಏನಂತ ಇಂಟ್ರೆಸ್ಟ್ ತೋರಿಸ್ಲಿಲ್ಲ ನನಗೇನಪ್ಪ ಇದು ನಾನು ಹೆಣೆ ಬಾರದಲ್ಲಿ ಇಲ್ವೇನೋ ಅಂಥೇಳಿ ನಾನು ವಾಪಸ್ ಬಂದೆ. ಧಾರವಾಡಕ್ಕೆ ಬಂದು ಸುಮ್ಮನೆ ಒಂದು ಸರ್ತಿ ಇದು ಆಕಾಶವಾಣಿದು ಕಾಂಪಿಟೇಷನ್ ಆಗ್ತದಲ್ಲ ಸರ್, ಅದರಲ್ಲೇ ಒಂದು 10 ನಿಮಿಷ ನುಡಿಸೋದಿರ್ತದೆ, ನುಡಿಸಿದೆ ನಾನು. ಅದು ಲಕ್ಕೀಲಿ ನನಗೆ ಆ ಸಾರಂಗಿ ಕ್ಯಾಟಗರಿ ಒಳಗೆ ಫಸ್ಟ್ ಬಂತು. ಫಸ್ಟ್ ಬಂದಾಗ ಅದರದ್ದು ಪ್ರೈಸ್ ಡಿಸ್ಟ್ರಿಬ್ಯೂಷನ್ ಮುಂಬೈ ಆಕಾಶವಾಣಿಯಲ್ಲಿ ನ್ಯಾಷನಲ್ ಸ್ಟುಡಿಯೋಸ್ ಅಂತಿದೆ, ಅಲ್ಲಿ ಇಟ್ಕೊಂಡಿದ್ರು. ಆ ಟೈಮಲ್ಲಿ ನಮಗೆ ಧಾರವಾಡದ ಇನ್ನೂ 2 ಜನ ಕಲಾವಿದರು ಅದೇ ಕಾಂಪಿಟೇಷನಲ್ಲಿ ಗಾಯನಕ್ಕೂ ಸೆಲೆಕ್ಟ್ ಆಗಿದ್ದರು. ಒಬ್ಬರು ಸುಗಮ ಸಂಗೀತಕ್ಕೆ, ಇನ್ನೊಬ್ಬರು ಶಾಸ್ತ್ರೀಯ ಸಂಗೀತಕ್ಕೆ. ನಾವೆಲ್ಲರೂ ಹೋದ್ವಿ ಇಲ್ಲಿಂದ. ಹೋಗಿ ಅಲ್ಲಿ ಪ್ರೈಸ್ ಡಿಸ್ಟ್ರಿಬ್ಯೂಷನ್ ನಮಗೆ ಮಾಡಿಸಿದ್ದು ಶೋಭಾ ಗುರುಟು ಅಂಥೇಳಿ ತುಂಬ ಒಳ್ಳೆ ಠುಮ್ರಿ ಸಿಂಗ್, ತ್ರಿಲೋಕ್ ಗುರುತು. ಅವ್ರ ಕೈಯಿಂದ ನಮಗೆ ಪ್ರೈಸ್ ಕೊಟ್ಟು ಎಲ್ಲ ಪ್ರೈಸ್ ಡಿಸ್ಟ್ರಿಬ್ಯೂಷನ್ ಮಾಡೋದಿದ್ದು. ತುಂಬ ಮುಂಬೈ ದೊಡ್ಡ ದೊಡ್ಡ ಕಲಾವಿದರನ್ನೆಲ್ಲ ಅವ್ರು ಇನ್ವೈಟ್ ಮಾಡಿದ್ರು. 10 ನಿಮಿಷ ನುಡಿಸ್ಬೇಕಾಗಿತ್ತು ಅಲ್ಲಿಯೂ ಕೂಡ. ಹೌದು, ಈಗಲೂ ಇದೆ. ನನಗೊಂದು 10 ನಿಮಿಷ ಕೊಟ್ಟರು, ನನಗೆ ಬಂದಿದ್ದನ್ನು ಸ್ವಲ್ಪ ನುಡಿಸಿದೆ ನಾನು. ಆಮೇಲೆ ಎಲ್ಲರದು ಮುಗಿದ್ಮೇಲೆ ಹಿಂಗೆ ಒಂದು ಚಹಾ ಕುಡಿಯುವಂಥ ಒಂದು ಚಿಕ್ಕ ಗ್ಯಾದರಿಂಗು, ಎಲ್ಲ ಆರ್ಟಿಸ್ಟ್ಗಳು ಇರ್ತಾರೆ, ಪರಿಚಯ ಆಗ್ತದೆ ಅಂಥೇಳಿ ಮಾಡ್ತಿದ್ರು ಅವರು. ಅಲ್ಲಿ ಒಬ್ಬರು ಬಂದು ನಮಗೆ ಬೆನ್ನ ಮೇಲೆ ಹಿಂಗೆ ಕೈ ಹೊಡೆದು, ತುಮಾರ ಹಾತ್ ಅಚ್ಚಾ ಹೈ, ರಿಯಾಜ್ ಕರು ಅಂತಂದರು. ಅವ್ರು ಯಾರು ಅಂತ ನನಗೆ ಗೊತ್ತಿಲ್ಲ. ನಾನು ಜಿ ಅಂತ, ಎಲ್ಲ ದೊಡ್ಡವರಲ್ಲ ಅಂತ ನಾವೆಲ್ಲ ಸುಮ್ಮನೆ ಕೈ ಮುಗಿಯೋದು ಅಷ್ಟೇ ನಮ್ಮ ಕೆಲಸ, ಜಿ ಅಂತ. ಆಮೇಲೆ ನಾನು ಕೇಳಬೇಡೋಣ ಯಾರಿದ್ದಾರೆ, ಇವ್ರು ಯಾರಂತ ಗೊತ್ತಾಗಬೇಕು ನನಗೆ. ನೋಡಲಿಕ್ಕೆ ಮಾತ್ರ ಏನೋ ಭಯಂಕರ ತೇಜಸ್ಸು ಥರ ಏನೋ ಇತ್ತು. ಯಾರೋ ದೊಡ್ಡವರು ಇವರು ಅಂತ ಗೊತ್ತಾಗಿತ್ತು ನನಗೆ, ಬಟ್ ಯಾರು ಅಂತ ಗೊತ್ತಾಗ್ತಾ ಇರಲಿಲ್ಲ. ನಾನು ಹೋಗಿ ಕೇಳಿದೆ, ಜಿ ಆಪ್ಕಾ ನಾಮ್ ಮುझे पता नहीं है. हाँ मुझे पंडित रामनारायण कहते हैं ಅಂತ ಅಂದ ಕೂಡಲೇ ಮೈ ಗಾಡ್ ಅಂದೆ. ನಾನು ಅವ್ರಿಗೆ ಕಾಲು ಮುಟ್ಟಿ ನಮಸ್ಕಾರ ಮಾಡಿದೆ. ಯಾಕಂದರೆ ಅವ್ರು ನೋಡಿರಲಿಲ್ಲ ನಾನು, ಬಟ್ ಅವ್ರ ಪರಮ ಭಕ್ತ. ಅದೊಂದು ದೊಡ್ಡ ಮನಸ್ಸು ನೋಡಿ. ಹಾಂ, ಹೆಸರು ಹೇಳಿದೆ, ನಿನ್ನ ಕೈ ಚೆನ್ನಾಗಿದೆ. ಅದೇ ಆಮೇಲೆ ಒಂದು ದೈವ ಇದು ನಿರ್ಣಯ ಅದು. ಹಾಂ, ಆಮೇಲೆ ಹೀಗೆ ಕೇಳಿದ್ರು ನನಗೆ, ಯಾರ ಕಡೆ ಕಲಿತೀನಿ ಏನು ಅಂತ ಕೇಳಿದರು. ನಾನು ಹೆಂಗೆ ತಂದೆ ಸ್ವಲ್ಪ ಹೇಳ್ಕೊಡ್ತಿದ್ರು, ಅವ್ರಿಗಿಲ್ಲ, ನಾನು ಹುಡುಕಾಡ್ತಾ ಇದ್ದೀನಿ ಅಂದೆ ನಾನು. ತುಂಬ ಆವಾಗ ಕ್ಯಾ ಮುಂಬೈ ಅಂತ ಕೇಳಿದರು. ಬರ್ತೀನಿ ರೀ ಅಂದೆ ನಾನು. ಆ ಜಾವ್ ಮೇರೆ ಪಾಸ್ ಅಂತ ಹೇಳಿ ತಮ್ಮ ಅಡ್ರೆಸ್ ಕೊಟ್ಟು, ಅಭಿ ಜಾವ್ ಫಿರ್ ಬಾದ್ ಮೇ ಸಬ್ ಠೀಕ್ ಠಾಕ್ ಕರ್ಕೆ ಆ ಜಾನ ಅಂತ. ನಾನು ಧಾರವಾಡಕ್ಕೆ ವಾಪಸ್ ಬಂದು ನನಗೆ ಏನೋ ಭಗವಂತನೇ ಸಿಕ್ಕಷ್ಟು ಆನಂದ ನನಗೆ. ಯಾಕಂದರೆ ಅವ್ರ ಸಾರಂಗಿ ಅಂದರೆ ನಮ್ಗಪ್ಪ ಅದೇನು ಬೇರೆನೇ ಲೋಕ ಅದು. ಸರಿ ಆಯಿತು, ನಾನು ಎಷ್ಟಾದಷ್ಟು ಬೇಗ ಅಲ್ಲಿ ಹೋಗಬೇಕು ಅಂಥೇಳಿ ನಾನು ಬೇಗ ಎಲ್ಲ ಗಂಟು ಮೂಟೆ ಕಟ್ಕೊಂಡು ಧಾರವಾಡ ಬಂದು ಈ ಚಾನ್ಸ್ ಬಿಡಬಾರ್ದು ಅಂಥೇಳಿ ಅಲ್ಲಿಗೆ ಹೋದೆ. ಆದರೆ ಅಲ್ಲಿ ಹೋದ್ಮೇಲೆ ಸುಮಾರು ಕಷ್ಟಗಳನ್ನು ಅನುಭವಿಸ್ಬೇಕಾಯ್ತು. ಯಾಕಂದರೆ ಇರ್ಲಿಕ್ಕೆ ಜಾಗ ಇಲ್ಲ. ಆಮೇಲೆ ಗುರುಗಳಿಗೆ ನಾನು ಅದನ್ನು ಹೇಳಿಲ್ಲ ಎಲ್ಲಿರ್ತೇನೆ ಅಂತ. ಸುಮಾರು ತಿಂಗಳು, ಹೆಚ್ಚು ಕಮ್ಮಿ 1 ವರ್ಷ ಅನ್ರಿ ಅಲ್ಲಿ ಇಲ್ಲಿ
ಅಲ್ದಾಡ್ಕೊಂಡೇ ಕಳೆದು ಬಿಟ್ಟಿದ್ದಾಯ್ತು ಮುಂಬೈನಲ್ಲಿ. ಆಮೇಲೆ ಅವರಿಗೆ ಗೊತ್ತಾಯಿತು ಎಲ್ಲಿದ್ದೀನಿ ನೀನು ಅಂತ ಕೇಳಿದರು. ಯಾಕಂದರೆ ನನ್ನ ಪರಿಸ್ಥಿತಿ ನಾನು ಬಂದಾಗ ಮತ್ತೊಂದು 8-10 ತಿಂಗಳ ನಂತರ ನನ್ನ ಪರಿಸ್ಥಿತಿ ತುಂಬ ವೀಕ್ ಆಗಿಬಿಟ್ಟಿದ್ದೆ. ನಾನು ಊಟ ಇರಲಿಲ್ಲ ಸರಿಯಾಗಿ, ಆಮೇಲೆ ನಿದ್ದೆ ಮಾಡೋಕ್ಕೆ ಜಾಗ ಇಲ್ಲ. ಅಲ್ಲೆಲ್ಲೂ ಸುಲಭ ಸ್ನಾನಗೃಹದಲ್ಲಿ ಹೋಗಿ 4 ಅಣೆ ಕೊಟ್ಟು ಸ್ನಾನ ಮಾಡಿಕೊಂಡು ಬಟ್ಟೆ ತೊಳ್ಕೊಂಡು ಮತ್ತೆ ಹಂಗೆ ಅಲ್ದಾಡ್ಕೊತಿರೋದು. ಕೆಲವೊಂದು ಸರ್ತಿ ರೈಲ್ವೆ ಸ್ಟೇಷನ್ನು, ಕೆಲವೊಂದು ಯಾವುದೋ ಜೂ ಬೀಚಲ್ಲೂ ಹೀಗೆ ಕೂತ್ಕೊಳ್ಳೋದು. ಸೊ ಅದನ್ನು ನೋಡಿ ಮೋಸ್ಟ್ಲಿ ತಿಳ್ಕೊಂಡು ಅವರು ಎಲ್ಲಿರ್ತೀನಿ ನೀನು ಅಂತ ಕೇಳಿದರು. ನಾನಂದ್ರೆ ಇರ್ಲಿಕ್ಕೆ ಜಾಗ ಇಲ್ಲ, ನಾನು ಇಷ್ಟು ದಿವಸದಿಂದ ನೀನು ಇರ್ಲಿಕ್ಕೆ ಜಾಗ ಇಲ್ಲದೆ ಎಲ್ಲಿದ್ದೀನಿ ನೀನು ಅಂತ. ಆವಾಗ ಹೇಳಿದೆ ಹಿಂಗೆ. ತುಂಬ ಬೇಜಾರು ಮಾಡ್ಕೊಂಡು ಇಲ್ಲ ನಾನು ಒಂದು ಕಡೆ ಕಳಿಸ್ತೀನಿ, ನೀನು ಅಲ್ಲಿ ಹೋಗು ಅಂದರು. ಆವಾಗ ನನ್ನ ಕಡೆ ಅಷ್ಟು ದುಡ್ಡು ಇರ್ತಿರ್ಲಿಲ್ಲಲ್ಲ, ದುಡ್ಡು ಎಲ್ಲಿಂದ ಬರಬೇಕು? ಅಲ್ಲೇ ಯಾರೋ ಪರಿಚಯದ ಯಾರು ಮಾಡಿದೆ ಗುರುಗಳ ಮನೆಗೆ ಬಂದವರು ಎಷ್ಟೋ ಜನ, ಈ ಕವಿತಾ ಕೃಷ್ಣಮೂರ್ತಿ ಅವರು ಇವರೆಲ್ಲ ಬರೋರು. ಅವಾಗ ಅವ್ರು ಏನಾರು ಹೇಳ್ಕೊಡ್ಬೇಕಂದ್ರೆ ಸ್ವಲ್ಪ ಟೇಕ ಹಿಡಿತಿದ್ದೆ ನಾನು. ಆಮೇಲೆ ಈ ಯೋಗೇಶ್ ಸಂಸಿ, ಅನೀಶ್ ಪ್ರಧಾನ್ ಅವರೆಲ್ಲ ಅಲ್ಲಿ ಬಂದು ಹೋಗಿ ಮಾಡಿದ್ರೆ ಪರಿಚಯ ಆಗಿ ಅವ್ರಿಗೆ ಏನಾರ ಮನೆಯಲ್ಲಿ ಪಾಠ ಗೀಟಕ್ಕೆ ಅವ್ರು ಕೂತಾಗ ಲೆಹರ ನುಡಿಸ್ಲಿಕ್ಕೋ ಏನೋ ಅಂತ ಕರೀತಿದ್ರು. ಆವಾಗ 100-150 ರೂಪಾಯಿ ಏನಾರು ಕೊಡೋರು. ಅದನ್ನೇ ನಾನು ಬಚ್ಚಿಟ್ಕೊಂಡು ಖರ್ಚು ಮಾಡಬೇಕು, ಆ ಥರದ್ದು ಹೋಗ್ತಿದ್ದೆ.